ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಇದೊಂದು ಟಾಪ್ 3 ಇರುವಂಥ ನಿಯಮಗಳು ಅಂತಲೇ ಹೇಳ್ಬೋದಾಗಿದೆ ಕ್ರಿಕೆಟ್ನಲ್ಲಿ. ಇದನ್ನು 100% ಇನ್ಕ್ಲೂಡ್ ಮಾಡ್ಕೊಂಡು ನಮ್ಮ ಆರ್ ಸಿ ಬಿ ಈ ಬಾರಿ ಆಟ ಆಡಬೇಕಾಗತ್ತೆ. ಯಾವುದೇ ಟೀಮಲ್ಲಿ ಇವತ್ತು ಯು ಪಿ ಜೊತೆ ಆಗ್ತಾ ಇರುವಂಥದ್ದಾಗಲಿ ಅಥವಾ ನಾಳೆ ಕ್ವಾಲಿಫೈ ಆಗ್ತೇವೆ ಅಂದರೆ ಗ್ರೂಪ್ ಸ್ಟೇಜಲ್ಲಿ ಒಂದು ಮ್ಯಾಚ್ನ ಆಟ ಆಡ್ಕೊ ಸೆಮಿಫೈನಲ್ ಆಟ ಆಡ್ಕೊಂಡು ಫೈನಲ್ಗೆ ಹೋಗಲಿ ಅಥವಾ ಫೈನಲ್ನೇ ಆಟ ಆಡಲಿ, ನಮ್ಮ ಆರ್ ಸಿ ಬಿ ಆಡಿರುವಂಥ ಇವಾಗ ಮೋಸ್ಟ್ ವಿನ್ ಗೇಮ್ಸ್ಗಳು ಇವತ್ತೊಂದು ಯು ಪಿ ಜೊತೆ ಒಂದು ಬಿಟ್ಟಾಕಿ ನಾಳೆ ಆಟ ಆಡಿರುವಂಥದ್ದು ಒಂದು ಸೆಮಿಫೈನಲ್ ಅಥವಾ ಫೈನಲ್ ಯಾವುದರಲ್ಲಿ 2 ಮ್ಯಾಚ್ ಆದರೂ ಕೂಡ 1 ಮ್ಯಾಚ್ ಆಡಿದ್ರು ಕೂಡ ಒಂದು ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಫುಲ್ ಎಫರ್ಟ್ಸ್ 100% ಎಫರ್ಟ್ಸ್ಗಳನ್ನ ಹಾಕಿದರೆ ಮೇನ್ ಹಾಕೊಂಡು ಕ್ಯಾಚ್ ಡ್ರಾಪ್ಸ್ಗಳಂತೂ ನಮ್ಮ ಆರ್ ಸಿ ಬಿ ಸಿಕ್ಕಾಬಟ್ಟೆ ಮಾಡಿರುವಂಥದ್ದು. ನಮ್ಮ ಆರ್ ಸಿ ಬಿ ಅಷ್ಟು ವರ್ಸ್ಟ್ ಹಾಕೊಂಡು ಕ್ಯಾಚ್ ಡ್ರಾಪ್ಸ್ಗಳನ್ನು ಯಾವುದೇ ಟೀಮು ಮಾಡಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಆ ರೀತಿ ನಮ್ಮ ಆರ್ ಸಿ ಬಿ ವರ್ಸ್ಟ್ ಕ್ಯಾಚ್ಗಳನ್ನು ಡ್ರಾಪ್ ಮಾಡಿರುವಂಥದ್ದು. ಆ್ಯಂಡ್ ಒಂದು ಕಡೆ ಬರೋದಾದರೆ ಬೌಲಿಂಗಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳ್ತೀವಿ, ಯಾರಿದ್ದರೂ ಕೂಡ ಕಾಂಟ್ರಿಬ್ಯೂಷನ್ನೇ ಬರ್ತಾಯಿಲ್ಲ. ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಆ ರೀತಿ ಆಗ್ತಾ ಇರುವಂಥದ್ದು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ. ಯಾಕಪ್ಪ ಅಂತ ಕೇಳೋದಾದರೆ ಲೋರ್ನ ಬೆಲ್ ಒಬ್ಬರನ್ನ ಬಿಟ್ಟರೆ ಯಾರು ಕೂಡ ಸಪೋರ್ಟೇ ಕೊಡ್ತಾಯಿಲ್ಲ ಅವ್ರಿಗೆ. ಅದಕ್ಕೆ ಸ್ಪಿನ್ನಿಂಗ್ ರೋಲ್ ಪ್ರೇಮ್ ರಾವತ್ ಅವರು ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇರುತ್ತೆ ಯು ಪಿ ವಾರಿಯರ್ಸ್ ಜೊತೆ ಆಗಲಿ ಮುಂದೆ ಬರುವಂಥ ಮ್ಯಾಚಸ್ಸಲ್ಲಿ. ಯಾಕಪ್ಪ ಅಂತ ಆ ರೀತಿ ಇಕ್ಸ್ಕೊಳ್ತಿರೋ ಪೂಜಾ ವಸ್ತಕ್ ಅವರು ಕೂಡ ಕಮ್ಬ್ಯಾಕ್ ಮಾಡ್ತಾರೆ, ಅದು ಯಾರು ಜಾಗದಲ್ಲಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಆ್ಯಂಡ್ ಟಾಪ್ 4 ಆರ್ಡ್ರು ಕೂಡ ಅಷ್ಟೇ ಇರುವಂಥದ್ದು. ಸ್ಮಿತಿ ಮಂದನ್ ಆಗಿರ್ಬೋದು, ಅದೇ ರೀತಿ ಗ್ರೇಸ್ ಹ್ಯಾರಿಸು, ಗ್ರೋನಿಯಂ ವಾಲ್ ಆ್ಯಂಡ್ ಗೌತಮಿ ನಾಯಕ್ ಯಾರೇ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾಯಿಲ್ಲ. ಇವರು ಟಾಪ್ 4 ಆರ್ಡ್ರ್ ಅನ್ನೋದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟದ್ದಾದರೆ ನೆಕ್ಸ್ಟ್ ಕನ್ವರ್ಟ್ ಮಾಡ್ಕೊಂಡು ನೆಡೆಯಲ್ಲಿ ಕ್ಲರ್ಕ್ ಆಗಿರ್ಬೋದು, ಅದೇ ರೀತಿ ರಿಚಾ ಘೋಷ್ ಅವರು ಎಲ್ಲರೂ ಕೂಡ ರಾಧಾ ಯಾದವ್ ಅವರು ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಟಾಪ್ 4 ಆರ್ಡ್ರು ಸಿಕ್ಕಾಪಟ್ಟೆ ಫ್ಲಾಪ್ ಶೂಟ್ನ ಅನುಭವಿಸ್ತಿರೋದು ನಮ್ಮ ಡೀಪ್ ಟ್ರಬಲ್ ಆಗ್ತಿರುವಂಥದ್ದು ಇಲ್ಲಿ ನಮ್ಮ ಆರ್ ಸಿ ಬಿಗೆ ಟಾಪ್ 4 ಆರ್ಡ್ರಿಂದ ಅಂತ ನನ್ನ ಪ್ರಕಾರ 100% ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ನಮ್ಮ ಆರ್ ಸಿ ಬಿನೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಆಟ ಆಡ್ತಿರೋದು ಬೌಲಿಂಗಲ್ಲಿ ಎಸ್ಪೆಷಲಿ. ಆ್ಯಂಡ್ ಫೀಲ್ಡಿಂಗ್ ಕೊಲೆಪ್ಸ್ಗಳು ಆ್ಯಂಡ್ ಬ್ಯಾಟಿಂಗ್ ಇದು ಮೂರಲ್ಲೂ ಸುಧಾರಿಸಿದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ಕಪ್ ವಿನ್ ಆಗ್ಲಿಕ್ಕೆ ಆಗ್ಬೋದು. ಅಥವಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಈ ಬಾರಿ ಕಪ್ 100% ಜಿ ಜಿ ಪಾಲಾಗೋದಂತ ಹೌದು. ಆ ರೀತಿ ಜಿ ಜಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಹಾಕೊಂಡು ಕಾಣಿಸ್ಕೊಳ್ತಿರೋದು. ಆರ್ ಸಿ ಬಿ ಕೂಡ ಏನಾದರೂ ಫೈನಲ್ಗೆ ಹೋದು ಕೂಡ ಜಿ ಜಿನ 100% ಬರುತ್ತೆ. ಮುಂಬೈಗೂ ಹೊಡೆಯುವಂಥ ಕೇಪಬಿಲಿಟಿ ಜಿ ಜಿ ಟೀಮ್ ಹತ್ರ ಇರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಆ್ಯಂಡ್ ಈ ಬಾರಿ ನಮ್ಮ ಆರ್ ಸಿ ಬಿಗೆ ಇಷ್ಟುಗಳ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಮಾಡಲಿಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳ್ತೀವಿ ಇವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ಆ್ಯಂಡ್ ಇವರು 100% ಶ್ಯೂರ್ ಪ್ಲೇಯಿಂಗ್ 11ನಲ್ಲಿ ಇರುವಂಥ ಪ್ಲೇಯರ್ಸ್ಗಳು ಅವ್ರನ್ನೆಲ್ಲ ಡ್ರಾಪ್ ಔಟ್ ಮಾಡಿದ ಅವ್ರ ರೆಪ್ಯುಟೇಷನ್ ಕೂಡ ಆ ರೀತಿನೇ ಆಗುತ್ತೆ. ಇಲ್ಲಿ ರೆಪ್ಯುಟೇಷನಲ್ಲಿ ಮಾತಿಗೆ ಬರಲ್ಲ, ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಬರುತ್ತೆ ಅಂತ ನೀವು ಹೇಳ್ಬೋದು. ಆದರೂ ಕೂಡ ನನ್ನ ಪ್ರಕಾರ ಅವ್ರು ಡ್ರಾಪ್ ಔಟ್ ಆಗಲ್ಲ. ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಅಷ್ಟು ಭರವಸೆ ಇಟ್ಕೊಂಡು ಅವ್ರಿಗೆ ಪ್ಲೇಯಿಂಗ್ 11 ಚಾನ್ಸಸ್ಸು ಬ್ಯಾಕ್ ಮಾಡ್ತಾನೆ ಇರುತ್ತೆ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ. ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿನೂ ಕೂಡ ಡ್ರಾಪ್ ಔಟ್ ಮಾಡಲ್ಲ ಅಂತ ಅನ್ನಿಸ್ತಾ ಇರುವಂಥದ್ದು. ನಿಮಗೇನು ಅನಿಸುತ್ತೆ ನಮ್ಮ ಆರ್ ಸಿ ಬಿಯ ಈ ಟಾಪ್ 3 ನಿಯಮಗಳು ಆರ್ ನಮ್ಮ ಆರ್ ಸಿ ಬಿ ಈ 3 ಏನು ಉಂಟಲ್ಲ ಇದು 3 ಕೂಡ ಕನ್ವರ್ಟ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ನಮ್ಮ ಆರ್ ಸಿ ಬಿಗೆ ಏನೂ ಅಲ್ಲ ಮ್ಯಾಚ್ನ ವಿನ್ ಆಗೋದು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿರುವಂಥ ತಪ್ಪುಗಳನ್ನು ಯಾವ್ದು ತಿದ್ದುಕೊಂಡು ಮಾಡಬೇಕು ಅನ್ನೋದು ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮಗೆ ವಿಡಿಯೋ ಇಷ್ಟ ಷೇರ್ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ.